ಈ 8 ವಿಧಾನಸಭೆಗಳನ್ನು ತಾವೆಲ್ಲ ಕೂಡ ದಾಖಲಿಸಿದ್ದೀರಿ. ಕಾರ್ಯಕ್ರಮವನ್ನ ಒಂದು ಗಂಟೆಯಲ್ಲಿ ಮುಗಿಸೋಣ. ಬಹಳ ಬಿಸಿರೋದ್ರಿಂದ ಒಂದು ಗಂಟೆಗೆ ಕಾರ್ಯಕ್ರಮ ಮುಗಿಸೋಣ. 8 ವಿಧಾನಸಭಾ ಕ್ಷೇತ್ರಗಳ ಬಲಗೈ ಸಮುದಾಯದ ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಂಘ ಸಂಸ್ಥೆಗಳ ಮುಖಂಡರು, ಮುಂಚೂಣಿಗಳ ಅಧ್ಯಕ್ಷರುಗಳು, ಸಮಾಜದ ಎಲ್ಲ ಮುಖಂಡರ ಸಭೆಯನ್ನು ಇವತ್ತು ಬಂಗಾರಪೇಟೆಯ ಹೆಸರಿನಲ್ಲಿ ಕರೆದಿದ್ದೀವಿ. ಸುಮಾರು 2000ಕ್ಕೂ ಮೇಲ್ಪಟ್ಟು ಎಲ್ಲ ಮುಖಂಡರು ಭಾಗವಹಿಸಿದರು. ಎಲ್ಲ ಮುಖಂಡರು ಭಾಗವಹಿಸಿ ಅವರ ಭಾಷಣದಲ್ಲಿ 8 ಕಾನ್ಸ್ಟಿಟ್ಯೂನ್ಸಿಗಳ ಅಭಿಪ್ರಾಯವನ್ನು ತಿಳಿಸಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಪರವಾಗಿದೆ, ನಮ್ಮ ಜನರಿಗೆ ಸಹಾಯ ಮಾಡಿದೆ. ಹಿಂದೆ ಇಂದಿರಾ ಗಾಂಧಿ ಕಾಲದಿಂದ ಹಾದಿಯಾಗಿ, ಮನಮೋಹನ್ ಸಿಂಗ್ ಕಾಲದಿಂದ ಹಾದಿಯಾಗಿ, ಇಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಆಗ್ಬೋದು, ಸಿದ್ದರಾಮಣ್ಣ ಆಗ್ಬೋದು, ಎಲ್ಲರ ಕಾಲದಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಹಾಗಾಗಿ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಬಲಗೈ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಿ ಅನ್ನೋ ಮಾತನ್ನು ವಾಗ್ದಾನದ ಮುಖಾಂತರ ಎಲ್ಲ ಮುಖಂಡರು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್, ಈಗ NDA ಅಭ್ಯರ್ಥಿ ಕೂಡ ದಲಿತ ಸಮುದಾಯದವರಿಗೆ ಸೇರಿದೆ, ಏನು ಅವ್ರಿಗೆ ಯಾಕೆ ಹಾಕಬಾರ್ದು? NDA ಅಭ್ಯರ್ಥಿ ದಲಿತ ಸಮುದಾಯ ಸರ್ಟಿಫಿಕೇಟಿಗೆ ಮಾತ್ರ, ಆದರೆ ನಮ್ಮಲ್ಲಿ ಅಸ್ಪೃಶ್ಯರು, ಟಚಬಲ್ ಅಂಡ್ ಅನ್ಟಚಬಲ್. ಅನ್ಟಚಬಲಲ್ಲಿ ನಾವು ಬಲಗೈ ಮತ್ತು ಎಡಗೈ ಸಮುದಾಯ ಬರ್ತೇವೆ. ಅಸ್ಪೃಶ್ಯರು ಮತ್ತು ಸುವರ್ಣ ಲೆಕ್ಕಕ್ಕೆ ಅವ್ರು ಸೇರ್ತಾರೆ. ಯಾಕಂದರೆ ಅವರ ಸರ್ಟಿಫಿಕೇಟ್ ಬಳಸ್ಕೊಳ್ಳೋಕೆ ಮಾತ್ರ SC. ಅವರ ಅಂಬೇಡ್ಕರ್ ಯಾವುದೇ ಸಿದ್ಧಾಂತಗಳನ್ನು ಪಾಲನೆ ಮಾಡೋದಿಲ್ಲ. ಯಾವುದೇ ರಾಜ್ಯದ ಯಾವುದೇ ಬೋವಿ ಕಾನೂನಿಗೆ ಹೋದಾಗ ಎಲ್ಲೂ ನೀವು ಅಂಬೇಡ್ಕರ್ ಫೋಟೋ ನೋಡೋಕ್ಕೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬೋವಿ ಸಮಾಜದ ಮನೆಗಳಲ್ಲಿ ಯಾವುದೇ ಅಂಬೇಡ್ಕರ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಎಲ್ಲೂ ಅಳವಡಿಸ್ಕೊಂಡಿಲ್ಲ. ಕರ್ನಾಟಕ ಹೊರತುಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಅವರು BCME ಸಮುದಾಯಕ್ಕೆ ಸೇರ್ತಾರೆ. ಬೋವಿ ಸಮುದಾಯ ಪಕ್ಕದ ಆಂಧ್ರ, ತಮಿಳುನಾಡಿನಲ್ಲಿ ಅವರು ಪರಿಶಿಷ್ಟ ಜಾತಿಗೆ ಸೇರೋದಿಲ್ಲ, ಅವರು ಇನ್ನೂರು ಸೇರ್ತಾರೆ. ಕರ್ನಾಟಕದಲ್ಲಿ ಮಾತ್ರ ಅವರು ನಮ್ಮ ಬಲಗೈ SC ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಕ್ಕೆ ಮಾತ್ರ SC. ಅಂದರೆ ಅವರು ನಮ್ಮಲ್ಲಿ ಯಾವುದೇ ಕೂಡ ಅನ್ಟಚಬಲ್ಸ್ ಅಲ್ಲ, ಅವರ ಟಚಬಲ್ಸ್. ಅಂಬೇಡ್ಕರ್ ವಾದ ಟಚಬಲ್ಸ್ ಪರವಾಗಿತ್ತು, ಅಸ್ಪೃಶ್ಯರ ಪರವಾಗಿತ್ತು. ಅಸ್ಪೃಶ್ಯರ ಸಿದ್ಧಾಂತವನ್ನು ಯಾವತ್ತೂ ಅಳವಡಿಸ್ಕೊಂಡಿಲ್ಲ. ಹಾಗಾಗಿ ನಮ್ಮ ಸಹೋದರರೇ ಆಗಿರ್ತಕ್ಕಂಥ, ಅಸ್ಪೃಶ್ಯರೇ ಆಗಿರ್ತಕ್ಕಂಥ ಎಡಗೈ ಸಮುದಾಯದ ಗೌತಮ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಸರ್, ಅಲ್ಲ ಸರ್, ಈಗ ನೀವು ಹೇಳ್ಕೊಂಡು ಬರ್ತೀವಿ